ಕೃಷಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಸಮರ ಸಾರಿ ಸರ್ಕಾರವನ್ನ ಮಣಿಸಿದ್ರು ಒಂದೆಡೆ ಆದರೆ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಟ್ಟಿಗೊಳಿಸುವುದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದೆ. ನೇಮಕಾತಿ ಪರೀಕ್ಷೆಯಲ್ಲಿ ಈ ಸಮಸ್ಯೆಯನ್ನು ಸಂಪೂರ್ಣ ನಿವಾರಣೆ ಮಾಡೋದಕ್ಕೆ ಹೆಜ್ಜೆಯನ್ನ ಇಟ್ಟಿದೆ. ಸಮಿತಿ ರಚಿಸಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಪ್ಲಾನ್ ಮಾಡಿದೆ. ಹಾಗಿದ್ರೆ ಈ ಸಮಿತಿ ಹೇಗಿರಲಿದೆ, ಯಾರೆಲ್ಲ ಇರ್ತಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೃಷಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಾಪಸ್, ಸರ್ಕಾರದಿಂದ ಸಮಿತಿ ರಚಿಸುವ ನಿರ್ಧಾರ, ಕೃಷಿ ಇಲಾಖೆ ಎಒ ಮತ್ತು ಎಎಒ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯಲ್ಲಿ ಖಾಸಗಿ ಕಾಲೇಜು ಹಾಗೂ ಕೃಷಿಗೆ ಸಂಬಂಧವೇ ಇಲ್ಲದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗ್ತಾ ಇದೆ ಅಂತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸರ್ಕಾರ ಕೂಡ ವಿದ್ಯಾರ್ಥಿಗಳ ಕೂಗಿಗೆ ಸ್ಪಂದಿಸಿ ಪರೀಕ್ಷಾ ದಿನಾಂಕ ಬದಲಾವಣೆ ಮಾಡಿದೆ. ಇದರ ಜೊತೆಗೆ ಈ ಸಮಸ್ಯೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದಕ್ಕೆ ಸರ್ಕಾರ ಸಮಿತಿ ರಚನೆ ಮಾಡುವುದಕ್ಕೆ ಮುಂದಾಗಿದೆ. ಕೃಷಿ ಇಲಾಖೆ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಮಾಡಬೇಕಾದ ಬದಲಾವಣೆ ಬಗ್ಗೆ ಸಮಿತಿ ರಚನೆ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 22 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗ ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ನೀಟ್ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ನಮ್ಮ CM ಸರ್ ಜೊತೆ ಕೂಡಿ ಹಲವಾರು ರೈತರು ಇರ್ಬೋದು, ಬೇರೆಯವರು ಎಲ್ಲರೂ ಕೂಡ ಹೋಗಿ ಸಪೋರ್ಟ್ ಮಾಡಿದ್ರು. ಅಲ್ಲಿರೋಂಥ ಮಕ್ಕಳಿಗೆ ನ್ಯಾಯ ಸಿಗೋ ತನಕ ಅವರು ಬಿಡಲಿಲ್ಲ. ಈಗ ನಮಗೂ ಕೂಡ ಅನ್ಯಾಯ ಆಗಿದೆ. ನಾವು 22 ದಿನದಿಂದ ಹೋರಾಟ ಮಾಡ್ತಿದ್ವಿ, ಆದರೆ ಇನ್ನೂ ಸರ್ಕಾರಕ್ಕೆ ಅದು ಅಷ್ಟು ಪರಿಣಾಮವಾಗಿ ಮುಟ್ಟಿಲ್ಲ. ಅದಕ್ಕೆ ಹಲವಾರು ಸಂಘಟನೆಗಳು ನಮ್ಗೆ ದಯವಿಟ್ಟು ಫ್ರೀಡಮ್ ಪಾರ್ಕಿಗೆ ಬಂದು ಸಪೋರ್ಟ್ ಮಾಡಬೇಕು. ನಾವು ಹೋರಾಟ ಮಾಡ್ತಿದ್ವಿ, ನಮ್ಮ ಜೊತೆಗೆ ನಿಮ್ಮ ಕೈಲಾಗಿದ್ದು ಏನಾಗುತ್ತೋ ಅದನ್ನು ಬಂದು ನಮ್ಮ ಜೊತೆಗೆ ನಿಂತ್ಕೊಂಡ್ರೆ ನಾವು ಈ ಹೋರಾಟದಲ್ಲಿ ಖಂಡಿತ ನಾವು ಸಕ್ಸಸ್ ತಗೋತೀವಿ. ನಿಮ್ಮಿಂದ ನಮಗೂ ಕೂಡ ನಮ್ಮ ಕೃಷಿ ಏನಿದೆ ಡಿಗ್ರಿ ಅದು ಮುಂದೆ ಇನ್ನೂ ಇರುತ್ತೆ. ಕೃಷಿ ಇಲಾಖೆಯಲ್ಲಿ ಪರೀಕ್ಷೆಯಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು, ಎಲ್ಲಿ ಗೆಜೆಟ್ ಬದಲಾವಣೆ ಮಾಡಲಾಗಿತ್ತು ಹಾಗೂ ಪರೀಕ್ಷೆಗೆ ಭಾಗಿಯಾಗುವುದಕ್ಕೆ ಯಾವ ವಿದ್ಯಾರ್ಥಿಗಳು ಅರ್ಹರಿದ್ದಾರೆ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಹಾಗೂ ವರದಿಯನ್ನು ತಯಾರಿಸುವುದಕ್ಕೆ ಸರ್ಕಾರದ ಸಮಿತಿ ರಚನೆ ಮಾಡೋದಕ್ಕೆ ಮುಂದಾಗಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ವಿಶ್ವವಿದ್ಯಾಲಯ ಹಿರಿಯ ಪ್ರಾಧ್ಯಾಪಕರು ಹಾಗೂ ಹಿರಿಯ ಕೃಷಿ ವಿಜ್ಞಾನಿಗಳು, ನಿವೃತ್ತ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡ ಸಮಿತಿ ರಚನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು 2-3 ದಿನಗಳಲ್ಲಿ ಸಮಿತಿ ರಚನೆಯಾಗುವ ಸಾಧ್ಯತೆ ಇದ್ದು, ಅದರ ಜೊತೆಗೆ ಶೀಘ್ರವಾಗಿ ವರದಿ ನೀಡುವ ಬಗ್ಗೆ ಕೂಡ ಸರ್ಕಾರ ಚಿಂತನೆ ನಡೆಸಿದೆ. ನಾವು 15 ದಿನದ ಒಂದ್ಗಡೆ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ. ಅದರಲ್ಲಿ ಎಲ್ಲ ಬೇಡಿಕೆಗಳು ಚರ್ಚೆ ಆಗಿ ಮುಂಬರುವ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲೇ ಹೊಸ ಡೇಟ್ಗಳನ್ನು ನಾವು ಕೊಡ್ತೀವಿ. ಎಕ್ಸಾಮಿನೇಷನಿಗೆ ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ. ಅದರಲ್ಲಿ ಸಮಿತಿ ಅವರ ವರದಿ ಬಂದ ಮೇಲೆ ವಿ ವಿಲ್ ಅನೌನ್ಸ್ ಫ್ರೆಶ್ ಡೇಟ್ಸ್. ಸರ್ಕಾರ ಕೃಷಿ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಸಮಿತಿ ರಚನೆಗೆ ಮುಂದಾಗಿದ್ದು, ಸಮಿತಿ ಯಾವಾಗ ರಚನೆ ಆಗಲಿದೆ, ಏನೆಲ್ಲ ವರದಿ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.